ಎಲ್ಲರಿಗೂ ನಮಸ್ಕಾರ. ಇದು ಒಂದು ತುರ್ತು ಸಾರ್ವಜನಿಕ ಪ್ರಕಟಣೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಮುಂಬರುವ ದಿನಗಳಲ್ಲಿ ಅತಿ ತೀವ್ರವಾದ ಬಿಸಿಗಾಳಿ ಬೀಸಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಹವಾಮಾನ ಇಲಾಖೆ ಏನ್ ಹೇಳಿದೆ ಅಂದ್ರೆ, ಏಪ್ರಿಲ್ 29ರಿಂದ ಮೇ 12ರವರೆಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಯಾರೂ ಕೂಡ ಮನೆಯಿಂದ ಹೊರಗೆ ಹೋಗಲೇಬಾರದು. ದಯವಿಟ್ಟು ಈ ಸಮಯವನ್ನು ಎಲ್ಲರೂ ನೆನಪಿನಲ್ಲಿಟ್ಕೊಳ್ಳಿ. ಯಾಕಂದ್ರೆ ಈ ಸಮಯದಲ್ಲಿ ತಾಪಮಾನ ಬರೋಬ್ಬರಿ 45ರಿಂದ 55 ಡಿಗ್ರಿ ಸೆಲ್ಸಿಯಸ್ವರೆಗೂ ಏರುವ ಸಾಧ್ಯತೆ ಇದೆ. ಇದು ಸಾಮಾನ್ಯ ಬೇಸಿಗೆ ಬಿಸಿಲಲ್ಲ, ಇದೊಂದು ತೀವ್ರವಾದ ಬಿಸಿಗಾಳಿಯ ಪರಿಸ್ಥಿತಿ. ನೋಡಿ, ಈ ಬಿಸಿಗಾಳಿಯಿಂದ ಕೇವಲ ಶಾಖದ ಸಮಸ್ಯೆ ಮಾತ್ರ ಅಲ್ಲ, ಅದನ್ನು ಮೀರಿ ಕೆಲವು ಅನಿರೀಕ್ಷಿತ ಅಪಾಯಗಳು ಕೂಡ ಇವೆ. ಅವುಗಳ ಬಗ್ಗೆ ಈಗ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ, ಈ ವಿಪರೀತ ಬಿಸಿಲು ತೀವ್ರವಾದ ಉಸಿರಾಟದ ತೊಂದರೆ ಅಥವಾ ಹಠಾತ್ ಸುಸ್ತಾಗಿ ಬೀಳುವಂತಹ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಅಷ್ಟೇ ಅಲ್ಲ, ನಾವು ದಿನನಿತ್ಯ ಬಳಸುವ ವಸ್ತುಗಳು ಕೂಡ ಅಪಾಯಕಾರಿಯಾಗಬಹುದು. ಅಂದ್ರೆ ಜಾಸ್ತಿ ಬಿಸಿಯಾದರೆ ಮೊಬೈಲ್ ಫೋನ್ಗಳು ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ವಿದ್ಯುತ್ ಮೀಟರ್ಗಳ ಮೇಲೂ ಅಧಿಕ ಒತ್ತಡ ಬೀಳ್ಬೋದು. ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದ್ರೆ, ಈ ಬಿಸಿಲನ್ನ ತಾಳಲಾರದೆ ಚೇಳು ಮತ್ತು ಹಾವುಗಳಂತಹ ಜೀವಿಗಳು ತಂಪಾದ ಜಾಗವನ್ನ ಹುಡುಕೊಂಡು ನಮ್ಮ ಮನೆಗಳ ಒಳಗೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸರಿ, ಈಗ ವಾಹನಗಳ ಬಗ್ಗೆ ಮಾತಾಡೋಣ. ನಾಗರಿಕ ರಕ್ಷಣಾ ಇಲಾಖೆ ಕೆಲವು ಪ್ರಮುಖ ಸುರಕ್ಷತಾ ಸಲಹೆಗಳನ್ನ ನೀಡಿದೆ. ಯಾಕಂದ್ರೆ ಬಿಸಿಲಲ್ಲಿ ನಿಲ್ಲಿಸಿದ ಕಾರು ಕೂಡ ಒಂದು ಡೇಂಜರಸ್ ಜಾಗ ಆಗ್ಬಹುದು. ನೋಡಿ, ಬಿಸಿಲಿನಲ್ಲಿ ನಿಲ್ಸಿರೋ ಕಾರಿನೊಳಗೆ ಗ್ಯಾಸ್ ಲೈಟರ್ಗಳು, ಸೋಡಾ ಅಥವಾ ತಂಪು ಪಾನೀಯಗಳು, ಪರ್ಫ್ಯೂಮ್ಗಳು ಮತ್ತು ಬ್ಯಾಟರಿಗಳನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾಕಂದ್ರೆ ಕಾರಿನ ಒಳಗಿನ ತಾಪಮಾನ ಹೊರಗಿಂತ ಹೆಚ್ಚಿರುತ್ತೆ. ಹಾಗಾಗಿ ಈ ವಸ್ತುಗಳು ಸ್ಫೋಟಗೊಳ್ಳುವ ಸಾಧ್ಯತೆ ತುಂಬಾನೇ ಹೆಚ್ಚು. ಹಾಗೆಯೇ ಕಾರು ಚಲಾಯಿಸುವಾಗ ಗಾಳಿಯಾಡಲು ಕಿಟಕಿಗಳನ್ನು ಸ್ವಲ್ಪ ತೆರೆದಿಡಿ. ಫ್ಯೂಲ್ ಟ್ಯಾಂಕ್ ಅನ್ನು ಪೂರ್ತಿಯಾಗಿ ತುಂಬಿಸಬೇಡಿ. ಇನ್ನು ಬೆಳಗಿನ ಬಿಸಿಲಿನಲ್ಲಿ ಪೆಟ್ರೋಲ್ ಹಾಕ್ಸೋದ್ಕಿಂತ ಸಂಜೆ ತಂಪಾದ ಮೇಲೆ ಹಾಕ್ಸೋದು ಉತ್ತಮ. ಹಾಗೂ ಟೈರ್ಗಳಲ್ಲಿ ಅತಿಯಾಗಿ ಗಾಳಿ ತುಂಬಿಸುವುದನ್ನು ತಪ್ಪಿಸಿ. ಸರಿ, ಈಗ ಮನೆಯೊಳಗೆ ನಮ್ಮ ಆರೋಗ್ಯ ಹಾಗೂ ಸುರಕ್ಷತೆಗಾಗಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ನೋಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ದೇಹದಲ್ಲಿ ನೀರಿನಂಶವನ್ನು ಕಾಪಾಡಿಕೊಳ್ಳಬೇಕು. ಹಾಗಾಗಿ ಆಗಾಗ ಸಾಕಷ್ಟು ನೀರು ಮತ್ತು ಇತರ ದ್ರವ ಪದಾರ್ಥಗಳನ್ನು ಕುಡಿತಾ ಇರಿ. ಮೊಸರು, ಮಜ್ಜಿಗೆ ಮತ್ತು ವೀಳ್ಯದೆಲೆ ರಸದಂತಹ ತಂಪು ಪಾನೀಯಗಳು ದೇಹವನ್ನು ತಂಪಾಗಿಡಲು ತುಂಬಾನೇ ಸಹಾಯ ಮಾಡುತ್ತವೆ. ಇನ್ನು ಎಸಿ ಬಳಸೋವರು ಕೂಡ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಎಸಿ ತಾಪಮಾನವನ್ನ 24-25 ಡಿಗ್ರಿಗೆ ಸೆಟ್ ಮಾಡಿ. ಅಧಿಕ ಲೋಡು ತಪ್ಪಿಸಲು ಬೇಕಾಗಿರುವ ಕೋಣೆಗಳಲ್ಲಿ ಮಾತ್ರ ಎಸಿ ಬಳಸಿ. ಮತ್ತೆ ಪ್ರತಿ 2-3 ಗಂಟೆಗಳಿಗೊಮ್ಮೆ ಕನಿಷ್ಠ 30 ನಿಮಿಷಗಳ ಕಾಲ ಅದಕ್ಕೆ ರೆಸ್ಟ್ ಕೊಡೋದು ಕೂಡ ತುಂಬಾನೇ ಮುಖ್ಯ. ಇದು ಬಹಳ ಮುಖ್ಯವಾದ ಸೂಚನೆ. ನಿಮ್ಮ ಮನೆಯಲ್ಲಿರುವ ಗ್ಯಾಸ್ ಸಿಲಿಂಡರ್ಗಳನ್ನು ನೇರವಾಗಿ ಸೂರ್ಯನ ಬಿಸಿಲು ಬೀಳುವ ಜಾಗದಲ್ಲೇ ಇಡಲೇಬೇಡಿ. ಇದು ಬಿಸಿಯಾಗಿ ಅಪಾಯಕಾರಿಯಾಗುವುದನ್ನು ನಾವು ತಡೆಯಲೇಬೇಕು. ಈ ಎಲ್ಲ ಮಾಹಿತಿಯನ್ನ ತಿಳಿದುಕೊಳ್ಳುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಇದನ್ನ ನಮ್ಮ ಸಮುದಾಯದ ಇತರರೊಂದಿಗೆ ಹಂಚಿಕೊಳ್ಳುವುದು. ಇದು ನಮ್ಮೆಲ್ಲರ ಜವಾಬ್ದಾರಿ. ನೋಡಿ, ನಾಗರಿಕ ರಕ್ಷಣಾ ಇಲಾಖೆ ಕೂಡ ಇದನ್ನೇ ಹೇಳ್ತಿದೆ. ದಯವಿಟ್ಟು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು, ಕುಟುಂಬದವರು ಮತ್ತು ಸಹೋದ್ಯೋಗಿಗಳೊಂದಿಗೆ ಹಂಚ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ. ನಿಮ್ಮ ಒಂದು ಶೇರ್ ಯಾರನ್ನಾದರೂ ದೊಡ್ಡ ಅಪಾಯದಿಂದ ಪಾರು ಮಾಡಬಹುದು. ಇಂತಹ ಮತ್ತಷ್ಟು ಉಪಯುಕ್ತ ಮತ್ತು ಪ್ರಮುಖ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಬಿಸಿಗಾಳಿಯ ಸಮಯದಲ್ಲಿ ಎಲ್ಲರೂ ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ.